ಭಟ್ಕಳದ ಶಾರದಾ ಹೊಳೆಯ ಹಳೆಕೋಟೆ ಶ್ರೀ ಹನುಮಂತ ದೇವಸ್ಥಾನದ ಸಭಾಂಗಣದಲ್ಲಿ ಡಿಸೆಂಬರ್ 25ರಂದು ಶ್ರೀ ಮಹಾಗುರು ಧ್ಯಾನ ಶಿಬಿರ ಮತ್ತು ಪ್ರವಚನ ಕಾರ್ಯಕ್ರಮ ನಡೆಯಿತು. ನಾರಾಯಣಗುರು ಧರ್ಮ ಸಮಿತಿಯ ಸುರೇಶ್ ಕೆ ಪಾಂಡವರಕಲ್ಲು ಆಗಮಿಸಿ ಧ್ಯಾನ, ಮಾನಸ ಪೂಜೆ ಮಾಡುವ ವಿಧಾನಗಳು ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಕುರಿತಾದ ಅರಿವು ಮೂಡಿಸಿದರು. ನಾರಾಯಣ ಗುರುಗಳ ಬಗ್ಗೆ ಸಾಮಾಜಿಕವಾಗಿ ತಿಳಿದುಕೊಂಡವರಿದ್ದಾರೆ, ಆದರೆ ಆಧ್ಯಾತ್ಮಿಕವಾಗಿ ಅವರನ್ನ ತಿಳಿದುಕೊಂಡವರು ಬಹಳ ಕಡಿಮೆ. ನಾರಾಯಣ ಗುರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಅನಂತ ಶಕ್ತಿಯ ಮೂಲವೇ ಆಗಿದೆ. ಸಾಕ್ಷಾತ್ ಮಹಾದೇವನೇ ಶ್ರೀ ನಾರಾಯಣ ಗುರುಗಳ ರೂಪದಲ್ಲಿ ಜನ್ಮ ತಾಳಿದರು. ಮನಸ್ಸು ಬಹಳ ಚಂಚಲವಾದುದು, ಅದನ್ನು ಹತೋಟಿಗೆ ತರುವುದು ಸುಲಭದ ಮಾತಲ್ಲ. ಗುರುಗಳನ್ನ ಜೊತೆಯಾಗಿಸಿಕೊಂಡಾಗ ಅದು ಸಾಧ್ಯ. ಒಂದು ಮನೆಯಲ್ಲಿ ಕೇವಲ ಒಬ್ಬರು ಗುರುಗಳ ಚಿಂತನೆಯಲ್ಲಿದ್ದರೂ ಕೂಡ ಇಡೀ ಕುಟುಂಬಕ್ಕೆ ಅದು ಶ್ರೀರಕ್ಷೆಯಾಗುತ್ತದೆ ಎಂದರು. ಹೀಗೆ ಒಂದು ಕಾಲ ಇತ್ತು. ಈಗ ನೋಡಿ, ನಾರಾಯಣ ಗುರುಗಳು ಸುಮಾರು 160 ವರ್ಷಗಳ ಒಂದು ಚರಿತ್ರೆಯನ್ನು ತಗೊಂಡು ಇಷ್ಟು ವರ್ಷದಲ್ಲಿ ಅನಂತವಾಗಿ ಅವರ ಚಿಂತನೆಗಳು, ಅವರ ತತ್ವಗಳು ಜಗತ್ತಿನ ವ್ಯಾಪಿಸ್ತಾ ಇದ್ದಾರೆ. ಆವಾಗ ಮಾಧ್ಯಮಗಳು ಗುರುಗಳ ವಿಚಾರವನ್ನು ಹೇಳ್ತೇವೆ, ನೆನಪಿಟ್ಟುಕೊಳ್ಳಿ. ನಾರಾಯಣ ಗುರು ಸರ್ವಮನುಕುಲದ ಶಕ್ತಿ ವ್ಯಕ್ತಿ. ನಾರಾಯಣ ಗುರು ಯಾವುದೇ ಒಂದು ಜಾತಿ, ಮತ, ಧರ್ಮಕ್ಕೆ ಸೀಮಿತವಾಗಿಲ್ಲ, ಅದನ್ನು ಮೀರಿದ ಒಂದು ಶಕ್ತಿಯಾಗಿದೆ. ಅವರ ಒಂದೇ ಸಂದೇಶ, ಒಂದೇ ಜಾತಿ, ಒಂದೇ ಮತ, ಒಬ್ಬನೇ ದೇವರು. ಇಂತಹ ಅದ್ಭುತ ಸಂದೇಶ ಈ ಜಗತ್ತಿಗೆ ಕೊಟ್ಟಂತ ಮಹಾಚೇತನ ವಿಶ್ವಗುರುವೆ, ಅದೇ ಸಮಕಾಲೀನ ಬಸವಣ್ಣನವರಾಗಿ ಬುದ್ಧ, ಇವರೆಲ್ಲ ಚಿಂತನೆಗಳು ಒಂದೇ ಆಗಿದೆ. ಈ ಚಿಂತನೆಗಳು ಒಂದಾಗಿಬಿಟ್ರೆ ಅದ್ಭುತ ಬದಲಾವಣೆ ನಮ್ಮ ದೇಶದಲ್ಲಿ ಆಗ್ತದೆ. ಕಾರ್ಯಕ್ರಮದಲ್ಲಿ ಸುಬ್ರಾಯ ನಾಯ್ಕ್, ಸತೀಶ್ ನಾಯ್ಕ್, ಶಿವಾನಂದ ನಾಯ್ಕ್, ಕೃಷ್ಣ ನಾಯ್ಕ್, ವಿಜಯ ನಾಯ್ಕ್, ಶ್ರೀಧರ ನಾಯ್ಕ್, ಗಣಪತಿ ನಾಯ್ಕ್ ಮತ್ತಿತರರು ಹಾಜರಿದ್ದರು. ಭಾವನಾ ಟಿವಿಗಾಗಿ ಈಶ್ವರ್ ನಾಯ್ಕ್, ಭಟ್ಕಳ.